ದಲ್ಲಿ ಬಿಲ್ವಾ ಹಾಸ್ಪಿಟಲ್ನಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಸರ್ಜರಿಯನ್ನು ನಮ್ಮ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನೂತನವಾಗಿ ಉದ್ಘಾಟನೆ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಾನು ಬಿಲ್ವಾ ಹಾಸ್ಪಿಟಲ್ ಮುಖ್ಯಸ್ಥರಾದ ರೇಣುಪ್ರಸಾದ್ ಸರ್ ಮತ್ತು ಎಂಟೈರ್ ಅವರ ಟೀಮು ಮತ್ತು ಫ್ಯಾಮ್ಲಿಗೆ ಈ ಸಂದರ್ಭದಲ್ಲಿ ಶುಭಾಶಯನ್ನು ಹೇಳುತ್ತೇನೆ. ಮತ್ತು ಅದರ ಜೊತೆಗೆ ಈ ರೋಬೋಟಿಕ್ ಸರ್ಜರಿ ಎಂಬುದು ಶಬ್ದ ನಾವು ಮೆಟ್ರೋ ಸಿಟೀಸ್ದಲ್ಲಿ ಕೇಳ್ತಾ ಇದ್ವಿ. ಬಟ್ ಭಾಳ ಖುಷಿ ಅನಿಸುತ್ತೆ, ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ಇದು ಒಂದು ಹೊಸದಾಗಿ ನಿರ್ಮಾಣ ಮಾಡಿದಾರಲ್ಲ, ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ನಾನು ಎಲ್ಲ ನಮ್ಮ ಹಾಸ್ಪಿಟಲ್ಸ್ ಏನೇ ಚಿಕಿತ್ಸೆ ಪಡೆಯೋರು ನೀ ಚಿಕಿತ್ಸೆ ಆಗಿರ್ಬೋದು, ಆರ್ಥೋಪೆಡಿಕ್ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಬಿಲ್ವಾ ಹಾಸ್ಪಿಟಲಲ್ಲಿ ಬಂದು ತಾವು ಚಿಕಿತ್ಸೆ ಪಡ್ಕೋಬೇಕು, ಸದುಪಯೋಗ ಪಡ್ಕೋಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೀನಿ. ಧನ್ಯವಾದ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮೊಬೈಲ್ ನಂಬರ್ 9901675156. ಸರ್ ಅವರು ಈ ವೇದಿಕೆ ಮುಖಾಂತರ ಇದು ರೋಬೋಟಿಕ್ ಸರ್ಜರಿ ಹಾಗೂ ಆಶೀಶ್ ಸರ್ ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಆಡಿಯೋ ವಿಜುವಲ್ ಮುಖಾಂತರ ತಮಗೆ ಒಂದು ತಿಳಿಯುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಐ ರಿಕ್ವೆಸ್ಟ್ ಡಾಕ್ಟರ್ ರಾಮ್, ಪ್ಲೀಸ್ ಗೈಡ್ ದ ಪೀಪಲ್ ವಾಟ್ process you do. Shashikant Chavan. Today we have taken a camp which was really very good and the strength was very good. Patient was 250 around 150 to 200 patients were present today. It was a very good response and thanks to Dr. Renuprasad sir and their team. Today we are going to see how Dr. Ashish Arbhat sir's team is working with audiovisual aids. ಬೆಡ್ರೂಮಿಂದ ಬಾತ್ರೂಮ್ ಬರಬೇಕಾದ್ರೆ 20 ನಿಮಿಷ ಬೇಕಾಗ್ತಿತ್ತು. ಎರಡೂ ಕಾಲು ಫುಲ್ ಕಾಲ್ ಮೇಲೆ ಕಾಲು ಕೂತ್ಕೊಂಡು ಮುಗ್ದೋಯ್ತಪ್ಪ ಕತೆ ಅಂತ ಅನ್ಕೊಂಡಿದ್ವಿ. ಸುಮಾರು 2 ವರ್ಷ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಎಲ್ಲೆಲ್ಲೋ ತೋರಿಸ್ದೆ, ಏನೇನೋ ಮಾಡಿದೆ. ಎಲ್ಲರೂ ಹೇಳೋರು ಆಪ್ರೇಷನ್ ಮಾಡಿಸ್ಬಿಡಿ, ದಯವಿಟ್ಟು ಆಪ್ರೇಷನ್ ಮಾಡಿಸ್ಬಿಡ್ರಿ, ಆಪ್ರೇಷನ್ ಮಾಡ್ಸೋಕ್ಕೆ ಹೋಗ್ಬಿಡ್ರಿ, ಪೂರ್ತಿ ಕೂತ್ಕೊಂಡು. ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ, ಬೆಂಗಳೂರಲ್ಲಿ ಕೆಲಸ. ನಾನು ಎಲ್ಲ ಕೆಲಸ ಬಿಟ್ಕೊಂಡು ಅವ್ರು ಸೇವೆ ಮಾಡ್ಕೊಂಡು ಇಲ್ಲೇ ಗುಲ್ಬರ್ಗನಲ್ಲೇ ಇದ್ದೆ. ಕಡೆಗೆ ನಾನು ಪ್ರತಿದಿನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದೆ. ಒಂದ್ಸಲ ಹಿಂಗೆ ಪರಿಚಯ ಆಯಿತು. ಅವ್ರು ಹೇಳಿದ್ರು, ಅವ್ರ ಫಾದರು, ನಮ್ಮ ಮಗನೂ ಅಲ್ಲಿ ಆಪ್ರೇಷನ್ ಮಾಡ್ತಾರೆ ನೋಡ್ರಿ ಅಂತಂದು. ಅದು ಹೆಂಗೋ ಕಲಿತು. ಒಂದ್ಸಲ ಫೋನ್ ನಂಬರ್ ಕೊಟ್ಟರು. ಅವರು ನನಗೊಂದಿಷ್ಟು ವೀಡಿಯೋಸ್ ಕಳಿಸಿದ್ರು. ಆ ವೀಡಿಯೋಸ್ ನೋಡಿದ ಮೇಲೆ ನನಗೆ ಅವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಅವ್ರ ನನ್ನ ಕತೆ ಅಂತಂದು ನನಗೆ ಭಾಳ ಭಯ ಆಗಿತ್ತು ಅಂತ. ನನಗೆ ಭಾಳ ಹ್ಯಾಪಿ ಆಗಿದೆ. ಇದನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಸ್ಟೆಪ್ ತಕ್ಕ. ಸೊ ಇವರು ನಮ್ಮಮ್ಮ ಈಗ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗೆ ಭಾಳ ಖುಷಿ ಆಗುತ್ತೆ. ಅವ್ರು ದೇವರಂತೆ ತಿಳ್ಕೊಂಡ್ಬಿಟ್ಟಿರಿ. ನಾನು ಖರೆ ಭಾಳ ಇದು ಮಾಡ್ಯಾರ ನಮ್ಗೆ. ಅವರು ಬಿಟ್ಟು ಅವ್ರು ನೆನೆಸ್ಕೊಂಡ್ರೆ ನಮ್ಗೆ ಭಾಳ ಇದಾಗ್ಬಿಡ್ತಾಯಿರ್ತೀವಿ. ಇದು ನೆನೆಸ್ಲಾರ್ದೆ ಇದೆಯಲ್ಲ ನಮ್ಗೆ. ಬಟ್ ಅವ್ರು ಅಷ್ಟು ಚಲೋ ಹೆಣ್ಣು ಮಾಡ್ಯಾರ. ಡಾಕ್ಟ್ರು ಅವರು ಭಾಳ ಚಲೋ ಮಾಡ್ಯಾರ ನಮಗೆಲ್ಲ ರೀತಿ.
ನಡಿಲಿಕ್ಕೆ ಬರ್ತಿದ್ದಿಲ್ಲ, ವಾಕರ್ ಹಿಡ್ಕೊಂಡು ನಡೀತಿದ್ದೆ ನಾನು. ನಡಿಲಿಕ್ಕೆ ಬರ್ತಿದ್ದಿಲ್ಲ ನನಗೆ. ಅಷ್ಟು ನಡಿಲಿಕ್ಕೆ ಬರಂಗೆ ಮಾಡ್ಯಾರ, ಗುಡಿಗೆ ಹೋಗ್ಲಿಕ್ಕೆ ಬರಂಗೆ ಮಾಡ್ಯಾರ, ಎಲ್ಲ ಕಡೆ ಹೋಗ್ಲಿಕ್ಕೆ ಬರಂಗೆ ಮಾಡ್ಯಾರ. ಭಾಳ ಚಲೋ. ಈಗ ಅವರಿಗೆ ಸೆಟ್ ಮಾಡಿಸಿದ್ವಿ. ಸೊ ಆ ಟೈಮಲ್ಲಿ ಫೀಸು ಓಕೆ, ನಾವು ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದ್ದಾರೆ, ನನಗೆ ಭಾಳ ಖುಷಿ ಆಗ್ತದೆ. ಓಕೆ.